ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯ ಮಹಿಷ್ಠಾನಾಮಿಯಂ ಪ್ರಣತಿ ಮಾಲಿಕಾ ಸೂಕ್ತಿರತ್ನಾಕರೇ ರಮ್ಯೇ ಮೂಲ ರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂ ಸುಪ್ರೀಯಂತಾಂ ಗುರವೋ ಮಮ ವಾಲ್ಮೀಕೇರ್ಗೌ ಪುನೀಯಾನ್ನೋ ಮಹೀಧರ ಪದಾಶ್ರಯ ಯತ್ಕಾವುಪಜೀವಂತಿ ಕವಯಸ್ತರಣಕಾ ಇವ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರೂಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ನಾವು ವಾಲ್ಮೀಕಿ ರಾಮಾಯಣ ಅಯೋಧ್ಯಾಕಾಂಡ ಅಲ್ಲಿ ಯಾವ ಭಾಗದ ನೋಡಿದ್ವಿ ಅಂದರೆ ರಾಮಚಂದ್ರ ಅವನು ತಾನಿನ್ನೇನು ಹೇಳಿದ್ರು ಕೇಳೋದಿಲ್ಲ, ಅವನು ಕಾಡು ಹೋಗೋದಕ್ಕೆ ನಿರ್ಧಾರ ಮಾಡಿಬಿಟ್ಟಿದ್ದಾನೆ. ಅವನ ನಿರ್ಧಾರ ತಪ್ಪಲ್ಲ ಅಂತ ಕನ್ವಿನ್ಸ್ ಆಗಿದೆ ಇವಳಿಗೆ. ಆದರೆ ಅವಳಿಗೆ ಗೊತ್ತು ತಾನು ಇನ್ನೆಷ್ಟೇ ಲಾಜಿಕ್ ಹಾಕಿದ್ರು, ಏನೇ ಕನ್ವಿನ್ಸ್ ಮಾಡಿದ್ರು ರಾಮನ ಲಾಜಿಕ್ ಮುಂದೆ ನನ್ನ ನಡೀತಾ ಇಲ್ಲ. ಅಂದರೆ ರಾಮನ ನಿರ್ಧಾರ ಸರಿ, ಆ ನಿರ್ಧಾರ ಕೊಡ್ತಾ ಇರೋ ಕಾರಣಗಳು ಸರಿಯಾಗಿದೆ, ಆದರೆ ನಾನು ಏನೇನೋ ಲಾಜಿಕ್ ಹೇಳ್ತಾ ಇದ್ದೀನಿ ಅದು ಸರಿ ಇಲ್ಲ. ಅದರಿಂದ ಅವನು ಕನ್ವಿನ್ಸು ಆಗ್ತಾ ಇಲ್ಲ. ಹಾಗಾಗಿ ಇನ್ನು ಮಗ ಹೊರಟಿದ್ದಾನೆ, ಅವನು ಒಳ್ಳೆಯದಾಗಲಿ ಅಂತ ಅವಳಿಗೆ ಆಶೀರ್ವಾದವನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ತಾಯಿ ಆಶೀರ್ವಾದ ಮಾಡ್ತಾ ಇದ್ದಾಳೆ. ಹಾಗಾಗಿ ಹೇಳ್ತಾಳೆ ರಾಮಚಂದ್ರ, ನೀನು ಯಾವಾಗ ಕಾಡಿನಿಂದ ಮರಳುತ್ತೀಯೋ, ತಂದೆ ಋಣವನ್ನು ತೀರಿಸಿ 14 ವರ್ಷ ವ್ರತವನ್ನು ಮಾಡಿ ಬರ್ತೀಯಲ್ಲ, ಆವಾಗ ನಾನು ನಿನ್ನ ನೋಡಿ ಚೆನ್ನಾಗಿ ಸುಖಪಟ್ಟು ಸಂತೋಷದಿಂದ ಮಲಗ್ತೀನಪ್ಪ. ಅಲ್ಲಿವರೆಗೆ ಬಹಳ ಕಷ್ಟ, ಆದರೆ ನಾನು ಕಾಲ ಕಳೀತೀನಿ. ಹೇಗೋ ನೀನು ಹೇಳಿದಾಗೆ ನಾನು ನನ್ನ ಗಂಡನ ಸೇವೆಯನ್ನು ಮಾಡಿಕೊಂಡು ಇರ್ತೀನಿ, ನೀನು ಯೋಚನೆ ಮಾಡಬೇಡ, ಒಂದೇ ಮನಸ್ಸಿನಿಂದ ನೀನು ಹೋಗು ಅಂತ ತಾಯಿ ಹೇಳಿದ್ಲು. ಕೃತಾಂತಸ್ಯ ಗತಿಪುತ್ರ ದುರ್ವಿಭಾವ್ಯ ಸದಾಭುವಿ ಯಸ್ತ್ವಾಂ ಸಂಚೋದಯತಿ ಮೇ ವಚ ಆವಿದ್ಯ ರಾಘವ. ಅವಳು ಹೇಳ್ತಾಳೆ, ಕೃತಾಂತ ವಿಧಿ, ಆ ವಿಧಿ ಅಂತ ಏನಿದೆ ಆ ವಿಧಿ ಮುಂದೆ ನಮ್ದೇನು ನಡೆಯಲ್ಲಪ್ಪ. ಕೃತಾಂತ ಗತಿಪುತ್ರ, ನಾನು ಇಷ್ಟೆಲ್ಲ ಹೇಳಿದ್ರು ನೀನು ಹೋಗಲೇಬೇಕು ಅಂತ ನಿರ್ಧಾರ ಮಾಡಿ ಹೊರಟಿದ್ಯಾ ಅಂದರೆ ಇದರ ಅರ್ಥ ವಿಧಿ ಬಹಳ ಪ್ರಬಲವಾಗಿದೆ, ಆ ವಿಧಿ ಮುಂದೆ ನಮ್ದೇನು ನಡೆಯೋದಿಲ್ಲ. ಕೃತಾಂತ ಗತಿಪುತ್ರ ದುರ್ವಿಭಾವ್ಯ ಸದಾಭುವಿ, ಈ ಭೂಮಿಯಲ್ಲಿರೋ ನಾವು ಮನುಷ್ಯರೆಲ್ಲರೂ ಕೂಡ ವಿಧಿಯ ಮುಂದೆ ನಮ್ದೇನೋ ಆಟ ನಡೆಯೋದಿಲ್ಲ. ಅದು ಕಾಲ ಬಂದಾಗ ವಿಧಿ ಮಾಡಬೇಕು ಅಂದಾಗ ಅದು ಹಾಗೇ ಆಗುತ್ತೆ. ಯಸ್ತ್ವಾಂ ಸಂಚೋದೆ, ನಾನು ಎಷ್ಟು ಹೇಳಿದ್ರು ಆ ವಿಧಿ ನಿನ್ನ ಪ್ರಚೋದನೆ ಮಾಡ್ತಾ ಇದೆ, ಏನು ನೀನು ಹೋಗಲೇಬೇಕು ಅಂತ, ನಾನು ದುಃಖ ಪಡಲೇಬೇಕು ಅಂತ ಆಗಿದೆ. ಹಾಗಾಗಿ ಆಯ್ತು ಹೊರಡಪ್ಪ, ನೀನು ಹೊರಡು ಅಂತ ಮಗನಿಗೆ ಹೇಳ್ತಾಳೆ. ಗಚ್ಚೇದಾನಿ ಮಹಾಬಾಹು ಕ್ಷೇಮೇಣ ಪುನರಾಗತಃ. ಮಹಾಬಾಹುವಾದ ರಾಮಭದ್ರ ಹೊರಡು, ಕಾಡಿಗೆ ಹೊರಡು, ಕ್ಷೇಮವಾಗಿ ಮರಳಿವ ಅಂತ ತಾಯಿ ಆಶೀರ್ವಾದ ಮಾಡ್ತಾ ಇದ್ದಾಳೆ. ನಂದೈಷ್ಯಸಿ ಮಾಂ ಪುತ್ರ ಸಾಮ್ನ ಶ್ಲಕ್ಷ್ಣೇಣ ಚಾರುಣ. ನೀನು ಯಾವ 14 ವರ್ಷ ವ್ರತವನ್ನು ಮುಗಿಸಿ ಬರ್ತೀಯ, ಆಗ ನಿನ್ನನ್ನು ನೋಡಿ, ನಿನ್ನ ಈ ಒಳ್ಳೆ ಒಳ್ಳೆ ಮಾತುಗಳು, ಮಧುರವಾದ ಮಾತುಗಳು, ನಿನ್ನ ಇಂಥ ಮುದ್ದಾದ ಮುಖ ಅದನ್ನು ನೋಡ್ತಾ ಆವಾಗ ಸುಖ ಪಡ್ತೀನಿ, ಸಂತೋಷ ಪಡ್ತೀನಿ. ರಾಮ, ಈಗ ಹೋಗಿ ಬಾ, ನಿನಗೆ ಮಂಗಳವಾಗಲಿ, ಒಳ್ಳೆಯದಾಗಲಿ. ಅಪೀದಾನೀಂ ಸಕಾಲ ಸ್ಯಾದ್ ವನಾತ್ ಪ್ರತ್ಯಾಗತಂ ಪುನಃ ಯತ್ವಾಂ ಪುತ್ರಕ ಪಶ್ಯೇಯಂ ಜಟಾವಲ್ಕಲಧಾರಿಣಂ ಅಂದ್ಕೊಳ್ತಾಳೆ. ಆ ದಿನ ಇವತ್ತೇ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಲ್ವ. ಅಂದರೆ 14 ವರ್ಷ ಆಗೋಗ್ಬಿಟ್ಟಿದೆ, ನೀನು ವಾಪಸ್ ಬಂದುಬಿಟ್ಟಿದ್ಯಾ, ನಿನ್ನ ಆ ಜಟೆಯನ್ನು ಬಿಚ್ಚಿ ಕೂದಲು ತೊಳ್ಕೊಂಡು ಆ ಕೂದಲು ಒಳ್ಳೆ ಸಿಂಗಾರ ಮಾಡ್ಕೊಂಡಿದ್ದೀಯಾ, ಮೈಗೆಲ್ಲ ಗಂಧಗಳ ಲೇಪನೆ ಮಾಡ್ಕೊಂಡಿದ್ದೀಯಾ, ಆಮೇಲೆ ನೀನು ಆ ಋಷಿಗಳ ಏನು ನಾರುಡೆಯನ್ನು ಬಿಚ್ಚಿ ಒಳ್ಳೆ ರೇಷ್ಮೆ ಬಟ್ಟೆಯನ್ನು ಹಾಕೊಂಡಿದ್ಯಾ. ಆ ದಿನ ಇವತ್ತೇ ಆಗಿದ್ರೆ ನಿನ್ನ ಎಷ್ಟು ಚೆನ್ನಾಗಿ ಕಣ್ ತುಂಬಿಸ್ಕೊಂಡು ನೀನು ಸುಖ ಪಡ್ಬೋದಲ್ವಾ ಅಂತ ಅಂದರೆ ನೆನೆಸ್ಕೋತಾಳೆ. 14 ವರ್ಷ ಆದ್ಮೇಲೆ ಏನು ಸುಖ ಆಗ್ಬೋದು ತನಗೆ ಅಂತ ಈಗಲೇ ನೆನೆಸ್ಕೊಂಡು ಸುಖ ಪಡ್ತಾ ಇದ್ದಾಳೆ ತಾಯಿ. ರಾಮ ಅದು ಬಿಟ್ಟು ಬಹಳ ದುಃಖ, ಅದಕ್ಕೆ ಆ ಮೊಮೆಂಟ್ ಈಗಲೇ ಆಗ್ಬಿಟ್ಟು ಹೇಗಿರುತ್ತಲ್ವಾ ಅಂತ ನೆನೆಸ್ಕೊಂಡು ಖುಷಿ ಪಡ್ತಾ ರಾಮನನ್ನ ಅಷ್ಟಾದ್ರೂ ಖುಷಿ ಪಡೋಣ ಅಂತ ರಾಮನ ಕಳಿಸ್ಕೊಡ್ತಾ ಇದ್ದಾಳೆ. ತಥಾ ಹಿ ರಾಮಂ ವನವಾಸ ನಿಶ್ಚಿತಂ ದದರ್ಶ ದೇವಿ ಪರಮೇಣ ಚೇತಸ ಉವಾಚ ರಾಮಂ ಶುಭಲಕ್ಷಣಂ ವಚೋ ಬಭೂವಚ ಸ್ವಸ್ಥೇನಾಭಿಕಾಂಕ್ಷಿಣಿ. ಹೀಗಾಗಿ ರಾಮ ವನವಾಸಕ್ಕೆ ಹೊರಡಬೇಕು ಅಂತ ದೃಢ ನಿಶ್ಚಯ ಮಾಡಿಕೊಂಡಿರುವ ರಾಮನನ್ನ ಮನಸಾರೆ ಅವನನ್ನ ಚೆನ್ನಾಗಿ ಅವನ ಪ್ರೀತಿಯಿಂದ ರಾಮನನ್ನು ನೋಡ್ತಾ ಉವಾಚ ರಾಮಂ ಶುಭಲಕ್ಷಣಂ, ಆ ಶುಭಲಕ್ಷಣ ಇರುವ ರಾಮನನ್ನು ನೋಡ್ತಾ
ಕೌಸಲ್ಯ ಏನು ಮಾಡ್ತಾಳೆ, ಸ್ವಸ್ತಿ ವಾಚನವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಸ್ವಸ್ತಿ ವಾಚನ ಅಂದರೆ ನಮಗೆ ತುಂಬಾ ಪ್ರೀತಿ ಪಾತ್ರರು, ಹತ್ತಿರಾದವರು ಯಾರಾದರೂ ಎಲ್ಲಾದರೂ ಹೊರಟ್ರೆ ಅವರಿಗೆ ದಾರಿ ಏನು ತೊಂದರೆ ಆಗದೆ ಇರಲಿ, ದುಷ್ಟಶಕ್ತಿಗಳು ಯಾವುದು ತೊಂದರೆ ಕೊಡದೇ ಇರಲಿ, ಎಲ್ಲ ಕಡೆಯಿಂದ ರಕ್ಷಣೆ ಬರಲಿ ಅಂತ ಹೇಳೋದಕ್ಕೆ ಕೆಲವು ವೇದದಲ್ಲಿ ಸೂಕ್ತಗಳಿದೆ. ಅದನ್ನ ರಕ್ಷೋಗ್ನ ಸೂಕ್ತ ಅಂತ ಹೇಳ್ತಾರೆ. ಆ ರಕ್ಷೋಗ್ನ ಸೂಕ್ತ ಹೇಳೋದನ್ನೇ ಸ್ವಸ್ಥೇನ ಅಂತ ಹೇಳ್ತಾರೆ. ಸ್ವಸ್ಥೇನ ವಾಚನ, ಸ್ವಸ್ತಿ ವಾಚನ ಅಂದ್ರೆ ಆ ರಕ್ಷೋಗ್ನ ಸೂಕ್ತಗಳನ್ನು ಹೇಳೋದ್ರ ಮೂಲಕ ಅವನಿಗೆ ಎಲ್ಲ ರೀತಿ ದುಷ್ಟಶಕ್ತಿಗಳಿಂದ ರಕ್ಷಣೆ ಆಗಲಿ ಅಂತ ಹೇಳೋದನ್ನ ಸ್ವಸ್ತಿಯನ ಅಂತಾರೆ. ಹಾಗಾಗಿ ತನ್ನ ಮಗನಿಗೆ ಸ್ವಸ್ತಿ ವಾಚನ ಹೇಳೋದಕ್ಕೆ ಕೌಸಲ್ಯ ಈಗ ಶುರು ಮಾಡ್ತಾಳೆ. ಇತ್ಯಾರ್ಷೆ ಶ್ರೀಮದ್ ರಾಮಾಯಣೆ ವಾಲ್ಮೀಕಿಯೇ ಆದಿಕಾವ್ಯ ಅಯೋಧ್ಯಾಕಾಂಡೆ 24 ಸರ್ಗ. 24ನೇ ಸರ್ಗವನ್ನು ನೋಡಿದ್ವಿ. ಈಗ 25ನೇ ಸರ್ಗ. ಈ 20ನೇ ಸರ್ಗ ಸ್ಫೂರ್ತಿ ತಾಯಿ ಕೌಸಲ್ಯೆ ರಾಮನಿಗೆ ಹೇಗೆ ಸ್ವಸ್ತಿವಾಚನವನ್ನು ಮಾಡ್ತಾಳೆ, ತನ್ನ ಮಗನಿಗೆ ಕಾಡಿನಲ್ಲಿ ಎಲ್ಲ ರಕ್ಷಣೆ ಹೇಗೆ ಇರಲಿ, ಯಾವ ತೊಂದರೆ ಆಗದೆ ಇರಲಿ ಅಂತ ತಾಯಿ ಎಷ್ಟು ಮನಸ್ಫೂರ್ತಿಯಿಂದ ಆಶೀರ್ವಾದ ಮಾಡ್ತಾಳೆ ಅನ್ನೋದೇ ಪೂರ್ತಿ ಇಡೀ ಸರ್ಗ. ಅದಕ್ಕೆ ಮೀಸಲಿಟ್ಬಿಟ್ಟಿದ್ದಾರೆ ವಾಲ್ಮೀಕಿಗಳು. ಅದು ನೋಡಿದಾಗ ಗೊತ್ತಾಗುತ್ತೆ ಆ ತಾಯಿ ಮನಸ್ಸು ಹೇಗಿತ್ತು, ಮತ್ತೆ ಸ್ವಸ್ತಿವಾಚನವನ್ನು ಹೇಗೆ ಮಾಡಬೇಕು, ಆ ಸ್ವಸ್ತಿವಾಚನವನ್ನು ಮಾಡುವಾಗ ಏನೇನನ್ನ ಆಶಂಸನೆ ಮಾಡಬೇಕು, ಏನೇನು ಹೇಳಬೇಕು, ಮಕ್ಕಳಿಗೋಸ್ಕರ ಅಥವಾ ಗಂಡನಿಗೋಸ್ಕರ ಅಥವಾ ಯಾರಿಗೋಸ್ಕರ ಹೇಳಬೇಕು ಅನ್ನೋದನ್ನೆಲ್ಲ ಅದ್ರಲ್ಲಿ ವಾಲ್ಮೀಕಿಗಳಿದ್ದು ಸ್ವಲ್ಪ ಡೀಟೇಲ್ ಆಗಿದೆ. ಆದರೆ ಇದನ್ನು ತಿಳ್ಕೊಳ್ಳೋದ್ರ ಮೂಲಕ ನಮಗೆ ಗೊತ್ತಾಗುತ್ತೆ ಸ್ವಸ್ತಿವಾಚನವನ್ನು ಹಿಂದಿನ ಹೇಗೆ ಮಾಡ್ತಾ ಇದ್ರು. ನಾವು ಹೀಗೆ ಅದೆಲ್ಲ ನಮಗೆ ಸ್ವಸ್ತಿವಾಚನ ಸೂಕ್ತ, ವೇದ ಸೂಕ್ತ ಕಲ್ತು ಹೇಳೋದ್ರೆ ಸಂತೋಷ. ವೇದ ಸೂಕ್ತ ಬರದೇ ಹೋದ್ರೆ ಅಟ್ಲೀಸ್ಟ್ ನಮ್ಗೆ ಆ ಕಾನ್ಸೆಪ್ಟ್ ಗೊತ್ತಿದ್ರೆ ನಾವು ಹಾಗೆ ಮಂಗಳವನ್ನು ಆಶಂಸನೆ ಮಾಡ್ಬೋದು ನಮ್ಮ ಹತ್ರದವರಿಗೆ ಅಂತ. 25ನೇ ಸರ್ಗ. ಸಾ ವಿನೀಯ ತಮಾಯಾಸಂ ಉಪಸ್ಪೃಶ್ಯ ಜಲಂ ಶುಚಿ ಚಕಾರ ಮಾತಾ ರಾಮಸ್ಯ ಮಂಗಲಾನಿ ಮನಸ್ವಿನಿ. ಇಷ್ಟೊತ್ತಂಕ ಅವಳು ದುಃಖದಲ್ಲಿದ್ಲು, ಶೋಕದಲ್ಲಿದ್ಲು, ಒತ್ತಿದ್ಲು, ಎಲ್ಲ ಆಗಿತ್ತಲ್ವಾ. ಈಗ ವೇದ ಮಂತ್ರ ಹೇಳಬೇಕು. ವೇದ ಮಂತ್ರ ಹೇಳ್ಬೇಕಾದ್ರೆ ಶುದ್ಧವಾಗಿರ್ಬೇಕು. ಆ ದುಃಖ, ಸಿಟ್ಟು ಇದೆಲ್ಲ ಮನಸ್ಸನ್ನ ಇದರ ರಜೋಗಣಗಳು ಎಲ್ಲ ಸೇರ್ಕೊಂಡ್ಬಿಡುತ್ತೆ. ಅಳೋದು, ಸಿಟ್ಟು ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು, ದುಃಖ ಆಗೋದು, ಇದೆಲ್ಲ ಸತ್ವಗುಣ ಇಲ್ಲ. ಹಾಗಾಗಿ ಮಂತ್ರಗಳು ಹೇಳ್ಬೇಕಾದ್ರೆ ಆದಷ್ಟು ಶುದ್ಧವಾಗಿ ಸತ್ವಗುಣದಲ್ಲಿರಬೇಕು. ಅದಕ್ಕೆ ಅವಳು ಏನ್ ಮಾಡ್ತಾಳೆ, ಸಾವಿನೀಯ ತನ್ನ ಈ ದುಃಖವನ್ನ, ಆಯಾಸವನ್ನ ಬಿಟ್ಟು ಅವಳೇನ್ ಮಾಡ್ತಾಳೆ, ಉಪಸ್ಪೃಶ್ಯ ಆಚಮನವನ್ನ ಮಾಡ್ತಾಳೆ. ಯಾಕಂದ್ರೆ ಆಚಮನ ಮಾಡೋದ್ರ ಮೂಲಕ ಅಂತಃಶುದ್ಧಿ ಆಗ್ಲಿ ಅಂತ. ಋಗ್ವೇದಾಯ ಸ್ವಾಹ, ಯಜುರ್ವೇದಾಯ ಸ್ವಾಹ ಅಂತ ಹೇಳ್ತಾ ಆಚಮನ ಮಾಡೋದು ಇಲ್ಲ. ಈಗ ನಾವು ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ ಅಂತ ಮಾಡ್ತೀವಿ. ಹಾಗೆ ಅವಳು ಆಚಮನವನ್ನು ಮಾಡ್ತಾಳೆ. ಯಾಕೆ ಆಚಮನ ಮಾಡೋದು? ಆಚಮನ ಮಾಡೋದ್ರ ಮೂಲಕ ನನ್ನ ಈ ಶೋಕ, ಆ ಕೋಪ, ಅದೆಲ್ಲ ಅದರಿಂದ ಆಗಿರೋದು, ನನ್ನ ಅಂತರಂಗ ಏನು ಕಲುಷಿತವಾಗಿದೆ, ಕಲ್ಮಶ ಆಗಿದೆ, ಆ ಕಲ್ಮಶ ಹೋಗಲಿ, ನನ್ನ ಅಂತರಂಗ ಶುದ್ಧವಾಗಲಿ. ಯಾಕಂದ್ರೆ ಇನ್ನು ಮುಂದೆ ನಾನು ವೇದೋಕ್ತ ವೇದದ ಮಂತ್ರಗಳನ್ನು ಪಠನೆ ಮಾಡಬೇಕು, ಮಂಗಳಾಶಂಸನೆ ಮಾಡಬೇಕು, ಕಾರ್ಯಗಳನ್ನು ಮಾಡಬೇಕು. ಹಾಗಾಗಿ ಇದನ್ನು ಮಾಡಬೇಕು ಅಂತ ಹೇಳಿ ಅವಳೇನು ಮಾಡ್ತಾಳೆ, ಇದನ್ನ ಆಚಮನವನ್ನು ಮಾಡಿ ಉಪಸ್ಪೃಶ್ಯ ಜಲಂ ಶುಚಿ ಚಕಾರ ಮಾತಾ ರಾಮಸ್ಯ ಮಂಗಲಾನಿ ಮನಸ್ವಿನಿ. ಆ ಕೌಸಲ್ಯೆ ರಾಮನಿಗೆ ಮಂಗಲವಾಗಲಿ ಅಂತ ಬಯಸ್ತಾ ಅವಳ ಮನಸ್ವಿನಿಯಾದ ಕೌಸಲ್ಯೆ ಮಂಗಲವನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಏನೇನ್ ಮಾಡ್ತಾಳೆ? ನ ಶಕ್ಯಸೆ ವಾರಯಿತುಂ ಗಚ್ಚೇದಾನಿ ಮೃಗೋತ್ತಮ ಶೀಘ್ರಂ ಚ ವಿನಿವರ್ತಸ್ವ ವರ್ತಯಿಸ್ವ ಚ ಸತಾಂ ಕ್ರಮೇ. ನಿನ್ನನ್ನ ತಡೆಯೋದಕ್ಕೆ ನನ್ನ ಕೈಯಲ್ಲಿ ಆಗೋದಿಲ್ಲ ರಾಮ. ನೀನು ಹೊರಡೋದಕ್ಕೆ ದೃಢವಾದ ನಿರ್ಧಾರ ಮಾಡಿಬಿಟ್ಟಿದ್ಯಾ. ಹಾಗಾಗಿ ಹೋಗಿ ಬಾ, ಒಳ್ಳೇದಾಗ್ಲಿ. ಶೀಘ್ರಂ ಚ ವಿನಿವರ್ತಸ್ಯ, ಬೇಗನೆ ನೀನು ಮರಳಿ ಬಾ. ವರ್ತಸ್ವ ಚ ಸತಾಂ ಕ್ರಮೇ. ಯಾಕೆಂದ್ರೆ ನೀನು ಮಾಡ್ತಾ ಇರೋದು ಇದು ಶ್ರೇಷ್ಠವಾದ ದಾರಿ, ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ಯಾ. ಆ ಒಳ್ಳೆ ಕೆಲಸವನ್ನು ಮಾಡಿ ಬೇಗನೆ ನೀನು ಮರಳಿ ಬಾ ಅಂತ ರಾಮನಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾಳೆ. ಎಂ ಪಾಲಯಿಸಿ ಧರ್ಮಂ ತ್ವಂ. ಆಮೇಲೆ ತಾಯಿ ಹೇಳ್ತಾ ಇದ್ದಾಳೆ, ಎಂ ಪಾಲಯಿಸಿ ಧರ್ಮಂ ತ್ವಂ ಪ್ರೀತ್ಯಾಚ ನಿಯಮೇನ ಚ ಸವೈ ರಾಘವ ಶಾರ್ದೂಲ ಧರ್ಮಸ್ತ್ವಾಂ ಅಭಿರಕ್ಷತು. ಯಾವ ಧರ್ಮವನ್ನು ನೀನು ಗಟ್ಟಿಯಾಗಿ ಹಿಡಿದುಕೊಂಡು ಪ್ರೀತಿಯಿಂದ ನಿಯಮದಿಂದ ಧರ್ಮ ಪಾಲನೆ ಮಾಡಕ್ಕೆ ಹೊರಟಿದ್ಯೋ ಅದೇ ಧರ್ಮ ನಿನ್ನನ್ನು ಕಾಪಾಡಲಿ ರಾಮ ಅಂತ ರಾಮನಿಗೆ ಹೇಳಿದ್ಲು. ಯಸ್ಯ ಪ್ರಣಮಸೆ ಪುತ್ರ ದೇವೇಶ್ವಾಯತನೇಶು ಚ ತೇ ಚ ತ್ವಾಂ ಅಭಿರಕ್ಷಂತು ವನೇ ಸಹ ಮಹರ್ಷಿಭಿಃ. ನೀನು ಕಾಡಿನಲ್ಲಿದ್ದಾಗ ಪ್ರತಿನಿತ್ಯ ದೇವತೆಗಳ ಪೂಜೆಯನ್ನೇನು ಮಾಡ್ತೀಯ, ದೇವತೆಗಳ ನಮಸ್ಕಾರವನ್ನೇನು ಮಾಡ್ತೀಯ, ಮತ್ತೆ ಯಾವ್ಯಾವ ಋಷಿಗಳಿಂದ ನೀನು ಯಾವ್ಯಾವ ಋಷಿಗಳನ್ನ ಕಂಡು ಅವರಿಗೆ ಕೃತಜ್ಞತೆಯನ್ನು ಸಮರ್ಪಣೆ ಮಾಡ್ತೀಯ, ಆ ಎಲ್ಲ ದೇವತೆಗಳು, ಋಷಿಗಳು ನಿನಗೆ ಮಂಗಳವನ್ನು ಉಂಟು ಮಾಡಲಿ, ಅವರಿಂದ ನೀನು ಸದಾ ರಕ್ಷಿತನಾಗಿರು ಅಂತ, ಅವರು ನಿನ್ನ ಸದಾ ಕಾಪಾಡಲಿ ಅಂತ ಹೇಳಿದ್ಲು. ಯಾನಿ ದತ್ತಾನಿ ತೇಸ್ತ್ರಾಣಿ ವಿಶ್ವಾಮಿತ್ರೇಣ ಧೀಮತ ತಾನಿ ತ್ವಾಮಭಿರಕ್ಷಂತು ಗುಣೈಹಿ ಸಮುದಿತಂ ಸದಾ. ವಿಶ್ವಾಮಿತ್ರ ಋಷಿಗಳು ನಿನಗೆ
ಅನೇಕ ಅಸ್ತ್ರಗಳನ್ನು ಉಪದೇಶ ಮಾಡಿದ್ದಾರೆ. ಆ ಎಲ್ಲ ಅಸ್ತ್ರಾಭಿಮಾನಿ ದೇವತೆಗಳು ಸದಾ ನಿನ್ನನ್ನ ಕಾಪಾಡಲಿ. ತಾನಿ ತ್ವಾಂ ಅಭಿರಕ್ಷಂತು. ಯಾರನ್ನ ಗುಣೈ ಸಮುದಿತಂ ಸದಾ, ಎಲ್ಲ ಗುಣಗಳಿಂದ ಕೂಡಿಕೊಂಡಿರುವ ನಿನ್ನನ್ನ ರಾಮಚಂದ್ರ, ಆ ವಿಶ್ವಾಮಿತ್ರ ಕೊಟ್ಟಿರೋ ಅಸ್ತ್ರದ ಅಭಿಮಾನಿ ದೇವತೆಗಳು ನಿನ್ನನ್ನು ಸದಾ ರಕ್ಷಿಸಲಿ. ಆಮೇಲೆ ಹೇಳ್ತಾಳೆ, ಪಿತೃ ಶುಶ್ರೂಷಯ ಪುತ್ರ ಮಾತೃ ಶುಶ್ರೂಷಯ ತಥಾ ಸತ್ಯೇನ ಚ ಮಹಾಬಾಹೋ ಚಿರಂ ಜೀವಾಭಿರಕ್ಷಿತ. ನೀನು ಇಷ್ಟು ದಿನ ಎಷ್ಟು ಚೆನ್ನಾಗಿ ಪಿತೃ ಸೇವೆಯನ್ನು ಮಾಡಿದ್ಯಾ, ತಂದೆ ಸೇವೆಯನ್ನು ಮಾಡಿದ್ಯಾ, ಈಗಲೂ ತಂದೆಯ ಋಣ ತೀರಿಸೋದಕ್ಕೆ ಕಾಡಿಗೆ ಹೋಗ್ತಾ ಇದ್ದೀಯಾ. ಆಮೇಲೆ ನನ್ನ ಸೇವೆಯನ್ನು ಎಷ್ಟು ಚೆನ್ನಾಗಿ ಮಾಡಿದ್ದೀಯಾ, ಸತ್ಯ ದಾರಿಯಲ್ಲಿ ನಡೆದಿದ್ದೀಯಾ. ಈ ತಂದೆಯ ಸೇವೆ, ತಾಯಿಯ ಸೇವೆ, ಸತ್ಯದ ದಾರಿಯಲ್ಲಿ ನಡೆಯೋದು ಎಲ್ಲವೂ ಕೂಡ ನಿನ್ನನ್ನ ಚೆನ್ನಾಗಿ ಕಾಪಾಡಲಿ, ಸದಾ ನಿನ್ನನ್ನು ಕಾಪಾಡಲಿ, ನಿನ್ನನ್ನ ಚೆನ್ನಾಗಿಡಲಿ ಇದೆಲ್ಲ. ಆಮೇಲೆ ಅಂದ್ರೆ ಅರ್ಥ, ನಾವು ತಂದೆ ತಾಯಿಗಳನ್ನು ಸೇವೆಯನ್ನು ಮಾಡ್ತಾ ಅವರಿಗೆ ಸಂತೋಷ ಉಂಟು ಮಾಡಿದ್ರೆ, ಸತ್ಯದಾರಿಯಲ್ಲಿ ಧರ್ಮದಾರಿಯಲ್ಲಿ ನಡೆದ್ರೆ ಅದು ನಮ್ಮನ್ನ ಸದಾ ಕಾಪಾಡುತ್ತೆ ಅನ್ನೋದು ಇಲ್ಲಿ ಕೌಶಲ್ಯ ಮತ್ತೆ ನಮಗೆ ಅರ್ಥ ಆಗುತ್ತೆ ಅವಳ ಮಾತಿನಿಂದ. ಆಮೇಲೆ ಹೇಳ್ತಾಳೆ, ಸಮಿತ್ಕುಶ ಪವಿತ್ರಾಣಿ ವೇದ್ಯಶ್ಚಾಯತನಾನಿ ಚ ಸ್ಥಂಡಿಲಾನಿ ಚ ವಿಪ್ರಾಣಾಂ ಶೈಲಾ ವೃಕ್ಷಾಃ ಕ್ಷುಪಾ ಹೃದಾಃ ಪತಂಗಾಃ ಪನ್ನಗಾಃ ಸಿಂಹಾಸ್ತ್ವಾಂ ರಕ್ಷಂತು ನರೋತ್ತಮ. ಸಮಿತಿಗಳು ನಿನ್ನನ್ನು ಕಾಪಾಡಲಿ. ಕುಶ ಅಂದ್ರೆ ದರ್ಬೆಯಿಂದ ನಿನ್ನನ್ನು ಕಾಪಾಡಲಿ. ಪವಿತ್ರಾಣಿ, ಪವಿತ್ರ ದರ್ಬೆಯಿಂದ ಪವಿತ್ರ ದೊಂಗಲ ಮಾಡ್ಕೊಳ್ತಾರೆ, ಅದು ನಿನ್ನ ಕಾಪಾಡಲಿ. ಯಜ್ಞದ ಪಾತ್ರೆಗಳು ನಿನ್ನನ್ನು ಕಾಪಾಡಲಿ. ಆಮೇಲೆ ವೇದಿ ಅಂದ್ರೆ ಯಜ್ಞಕ್ಕೆ ಒಂದು ರೈಸ್ಡ್ ಪ್ಲಾಟ್, ಒಂದು ಎತ್ತರದ ಕಟ್ಟೆಯನ್ನು ಕಟ್ತಾರೆ ಯಜ್ಞಗಳನ್ನು ಮಾಡೋದಕ್ಕೆ. ಆ ಯಜ್ಞ ವೇದಿ ಅಂತ, ಆ ಯಜ್ಞದ ವೇದಿ ನಿನ್ನನ್ನು ಕಾಪಾಡಲಿ. ಆಮೇಲೆ ಆಯತನಾನಿ ದೇವ ಪೂಜೆಗಳು, ಅದು ನಿನ್ನ ಆ ದೇವ ಪೂಜೆ, ಆಮೇಲೆ ಆ ಯಜ್ಞದ ಜಾಗ ಅದೆಲ್ಲ ನಿನ್ನನ್ನು ಕಾಪಾಡಲಿ. ಸ್ಥಂಡಿಲ ಅಂದ್ರೆ ಮಂಡಲವನ್ನು ಬರೆಯೋದಕ್ಕೆ ಭೂಮಿಯಲ್ಲಿ ಏನು ಜಾಗವನ್ನು ಮಾಡಿರ್ತಾರೆ ಆ ಸ್ಥಂಡಿಲ ನಿನ್ನನ್ನು ಕಾಪಾಡಲಿ. ಆಮೇಲೆ ವಿಪ್ರಾಣ ಬ್ರಾಹ್ಮಣರು ಯಜ್ಞಕ್ಕೆ ಆಯ್ದುಕೊಂಡ ಅಗ್ನಿಯ ಮನೆ, ಅಗ್ನಿ ಯಜ್ಞ ಇದೆಲ್ಲವೂ ನಿನ್ನನ್ನು ಕಾಪಾಡಲಿ. ಆಮೇಲೆ ಶೈಲ ವೃಕ್ಷಾಹ ಬೆಟ್ಟಗಳು ನಿನ್ನನ್ನು ಕಾಪಾಡಲಿ. ಆಮೇಲೆ ಮರಗಳು ನಿನ್ನನ್ನು ಕಾಪಾಡಲಿ. ಕ್ಷುಪ ಇದು ಯಾವುದು ಗಿಡ ಮರಗಳು ಔಷಧಿಗಳನ್ನು ಹೇಳಿದ್ರು ಅದು ನಿನ್ನನ್ನು ಕಾಪಾಡಲಿ. ಅಂದ್ರೆ ಅರ್ಥ ನೋಡಿ, ಆವಾಗಲೇ ನಮ್ಮ ಶಾಸ್ತ್ರ ಹೇಳಿತ್ತು, ಪಕ್ಷಿ ಗಿಡ ಮರಗಳಿಗೂ ಜೀವ ಇದೆ, ಗಿಡ ಮರಕ್ಕೆ ಜೀವ ಇದೆ ಅಂತ ಜೆ.ಸಿ. ಬೋಸ್ ಹೇಳಿದ್ದಾರೆ ಅಂತ ನೋಡ್ತೀವಿ ನಾವು ಸೈನ್ಸ್ ಅಲ್ಲಿ. ಜೆ.ಸಿ. ಬೋಸ್ ಮೊದಲು ಹೇಳಿದ್ದು ಭಗವಾನ್ ವೇದವ್ಯಾಸರು. ಆಮೇಲೆ ಅದನ್ನ ಮಧ್ವಾಚಾರ್ಯರು ಬಹಳ ಸ್ಪಷ್ಟವಾಗಿ ಬ್ರಹ್ಮಸೂತ್ರ ಭಾಷೆ ಅನುವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಅದನ್ನ ಇಲ್ಲಿ ನಾವು ವಾಲ್ಮೀಕಿ ಮಹರ್ಷಿಗಳು ಹೇಳಿದ್ದನ್ನು ಕೇಳಿದೀವಿ. ವೃಕ್ಷ ಮರಗಳು ನಿನ್ನನ್ನು ಕಾಪಾಡಲಿ, ಗಿಡಗಳು ನಿನ್ನ ಕಾಪಾಡಲಿ. ಗಿಡ ಕಾಪಾಡಬೇಕು ಅಂದ್ರೆ ಜೀವ ಇದ್ರೆ ತಾನೇ ಕಾಪಾಡಕ್ಕಾಗೋದು, ಇಲ್ಲ ಹೇಗೆ ಕಾಪಾಡಕ್ಕಾಗುತ್ತೆ? ಹಾಗಾಗಿ ಬೆಟ್ಟಗಳು ನಿನ್ನನ್ನು ಕಾಪಾಡಲಿ, ಮರಗಳು ಕಾಪಾಡಲಿ, ಗಿಡಗಳು ಕಾಪಾಡಲಿ, ಸರೋವರಗಳು ಕಾಪಾಡಲಿ, ಪಕ್ಷಿಗಳು ಕಾಪಾಡಲಿ, ಪನ್ನಗಾಹ ನಾಗಗಳು ಹಾವುಗಳು ನಿನ್ನನ್ನು ಕಾಪಾಡಲಿ. ಸಿಂಹಗಳು ಇತ್ಯಾದಿ ಸಿಂಹಗಳು ಕಾಪಾಡಲಿ. ಅಂದ್ರೆ ಸಿಂಹ ಇಂಥ ಕ್ರೂರ ಮಗಳಿಂದ ನಿನಗೇನು ತೊಂದರೆ ಆಗದೆ ಇರಲಿ ಅಂತ ಆಶೀರ್ವಾದ ಮಾಡ್ತಾ ಇದ್ದಾಳೆ. ಆಮೇಲೆ ಹೇಳ್ತಾಳೆ, ಸ್ವಸ್ತಿ ಸಾಧ್ಯಾಶ್ಚ ವಿಶ್ವೇ ಚ ಮರುತಶ್ಚ ಮಹರ್ಷಿಭಿಃ ಸ್ವಸ್ತಿ ವಿಧಾತ ಚ ಸ್ವಸ್ತಿ ಪೂಷಾ ಭಗೋರ್ಯಮ. ಆಮೇಲೆ ಹೇಳ್ತಾ ಇದ್ದಾಳೆ, ಸಾಧ್ಯರು ನಿನಗೆ ಮಂಗಳವನ್ನು ಉಂಟು ಮಾಡಲಿ, ವಿಶ್ವೇ ದೇವತೆಗಳು ಮಂಗಳವನ್ನು ಉಂಟು ಮಾಡಲಿ, ಮರುತ್ ದೇವತೆಗಳು ನಿನಗೆ ಮಂಗಳ ಉಂಟು ಮಾಡಲಿ. ಆಮೇಲೆ ಎಲ್ಲ ಅದಿತಿಯ ಮಕ್ಕಳು, ಯಾರು ಆದಿತ್ಯರು ಅಂತ ಹೇಳ್ತೀವಿ, 12 ಜನ ಆದಿತ್ಯರು, ಆದಿತ್ಯರಾದ ಧಾತ ವಿಧಾತ ಪೂಷ ಭಗ ಅರ್ಯಮ ಇವರೆಲ್ಲ ನಿನಗೆ ಒಳ್ಳೆಯದು ಮಾಡಲಿ. ಅದಿತಿಯ ಮಕ್ಕಳು 12 ಜನ. ಅದರಲ್ಲಿ ಯಾರು ಅಂದ್ರೆ ಶಕ್ರ ಅಂದ್ರೆ ಇಂದ್ರ, ನಾವು ನೋಡಿ ಶಕ್ರ, ಅರ್ಯಮ, ಧಾತ, ವಿಧಾತ, ತ್ವಷ್ಟ, ಪೂಷ, ವಿವಸ್ವಾನ್, ಸವಿತಾ, ಮಿತ್ರಾವರುಣ, ಅಂಶ, ಭಗ ಅಂತ. ಆಮೇಲೆ ವಿಷ್ಣು ಅಂದ್ರೆ ಉಪೇಂದ್ರ, ನಾರಾಯಣ, ಇವರೆಲ್ಲರೂ ಕೂಡ ಅದಿತಿಯ ಮಕ್ಕಳು. ನಾರಾಯಣ ಯಾಕೆ ಬಂದಿದ್ದಾನೆ ಅಂದ್ರೆ ನಾವು ನೋಡಿದ್ವಿ ವಾಮನ ಅವತಾರದಲ್ಲಿ ಅದಿತಿಯ 12ನೇ ಮಗನಾಗಿ ಭಗವಂತನೇ ವಾಮನಾಗಿ ಅವತಾರ ಮಾಡಿದ್ದಾನೆ. ಹಾಗಾಗಿ ಆದಿತ್ಯರಲ್ಲಿ ಅವನು ಕೂಡ ಲೆಕ್ಕ ಮಾಡ್ತಾರೆ. ಹಾಗೆ 12 ಜನ. ಇಲ್ಲಿ ಅವಳು ಹೇಳುವಾಗ ಅವಳು ಧಾತ ವಿಧಾತ ಪೂಷ ಭಗ ಅರ್ಯಮ ಅಂತ ಕೆಲವು 5 ಹೆಸರನ್ನು ತಗೊಂಡಿದ್ದಾಳೆ. ಅಂದ್ರೆ ಅವರೆಲ್ಲರೂ ಸೇರಿ ಇದನ್ನು ಕಾಪಾಡಲಿ ಅಂತ. ಈ ಆದಿತ್ಯರು ಅಂತ ಏನಿದ್ದಾರೆ ಅದು ಒಂದು ಅಂಶದಲ್ಲಿ ಹೇಳಬೇಕು. ಇವತ್ತು ಈಗ ಸೂರ್ಯ ಅನ್ನೋದು ಒಂದು ಪೊಸಿಷನ್, ಈಗ ಇಂದ್ರ ಅನ್ನೋದು ಒಂದು ಪೊಸಿಷನ್, ಆ ಇಂದ್ರ ಅನ್ನೋದು ರೋಲ್ ಒಂದು ಪೊಸಿಷನ್. ಹೇಗೆ ಪ್ರಿನ್ಸಿಪಾಲ್ ಅನ್ನೋದೊಂದು ಪೊಸಿಷನ್ ಸ್ಕೂಲಲ್ಲಿ, ಆ ಪ್ರಿನ್ಸಿಪಾಲ್ ಪೊಸಿಷನ್ ಬೇರೆ ಬೇರೆಯವರು ಬರ್ತಾ ಇರ್ತಾರೆ ಕಾಲಕ್ಕೆ. ಹಾಗೆ ಸೂರ್ಯ ಅನ್ನೋದೊಂದು ಪೊಸಿಷನ್, ಆ ಸೂರ್ಯನ ಪೊಸಿಷನ್ ಅಲ್ಲಿ ಟರ್ನ್ ತಗೊಳ್ತಾರೆ. ಈ 12 ಜನ ಆದಿತ್ಯರು ಟರ್ನ್ ತಗೊಳ್ತಾ ಇರ್ತಾರೆ. 11 ಜನ ಆದಿತ್ಯರು ವಿಷ್ಣುವನ್ನು ಬಿಟ್ಟು 11 ಜನ ಆದಿತ್ಯರು ಟರ್ನ್ ತಗೊಳ್ತಾರೆ. ಇವಾಗ ಆ ಸೂರ್ಯನ ಸ್ಥಾನದಲ್ಲಿ ಕೂತಿರೋದು ಯಾರು? ವಿವಸ್ವಾನ್. ಇವಾಗ ವಿವಸ್ವಾನ್ ಇದ್ದಾನೆ. ವಿವಸ್ವಾನ್ ನಂತರ ಬೇರೆಯವರು ಬರ್ತಾರೆ, ಸವಿತಾ, ಮಿತ್ರಾವರುಣ, ಅಂಶ, ಭಗ, ಶಕ್ರ, ಅರ್ಯಮ, ಧಾತ ಇವರೆಲ್ಲ ಬರ್ತಾ ಹೋಗ್ತಾರೆ ಟರ್ನ್ ತಕ್ಕಂಗೆ. ಹಾಗಾಗಿ ಅದನ್ನ ಅಲ್ಲಿ ಹೇಳಬೇಕಾಗಿತ್ತು. ಇವರೆಲ್ಲ ಇಂಥ ಆದಿತ್ಯ ದೇವತೆಗಳು ಅಂದ್ರೆ ಆದಿತ್ಯ ಮಕ್ಕಳು, ಆದಿತ್ಯರು ನಿನ್ನನ್ನು ಕಾಪಾಡಲಿ.
ಲೋಕಪಾಲಾಶ್ಚತೆ ಸರ್ವೇ, ಎಲ್ಲ ಲೋಕಪಾಲಕರು, ಯಾರು? ಇಂದ್ರಾದಿ ಸಮಸ್ತ ಲೋಕಪಾಲಕರು ನಿನ್ನನ್ನು ಕಾಪಾಡಲಿ. ಲೋಕಪಾಲಾಶ್ಚತೆ ಸರ್ವೇ ವಾಸವ ಪ್ರಮುಖಾಸ್ತತ ಋತವಃ ಷಟ್ಚ ತೇ ಸರ್ವೇ ಮಾಸಾಹ ಸಂವತ್ಸರಾಹ ಕ್ಷಪಾಹ. ಋತುಗಳು ನಿನ್ನನ್ನು ಕಾಪಾಡಲಿ, ಅಂದ್ರೆ ಋತುವಿನ ಅಭಿಮಾನಿ ದೇವತೆಗಳು ನಿನ್ನನ್ನು ಕಾಪಾಡಲಿ. ಆಮೇಲೆ ಮಾಸದ 12 ಮಾಸಗಳೇನಿದೆ, 6 ಋತು ಇದೆ. 6 ಋತು ನಮಗೆ ಗೊತ್ತು, ಯಾವುದು? ವಸಂತ, ಗ್ರೀಷ್ಮ, ವರ್ಷ, ಶರದ್ ಋತು, ಆಮೇಲೆ ಶರದ್ ಋತು, ಹೇಮಂತ, ಶಿಶಿರ, 6 ಋತುಗಳು. ಈ ಋತುವಿನ ಅಭಿಮಾನಿ ದೇವತೆಗಳು ನಿನ್ನನ್ನು ಕಾಪಾಡಲಿ. 12 ಮಾಸಗಳು, ಆ ಮಾಸದ ಅಭಿಮಾನಿ ದೇವತೆಗಳು ನಿನ್ನನ್ನು ಕಾಪಾಡಲಿ. ಸಂವತ್ಸರಾಭಿಮಾನಿ ದೇವತೆಗಳು ನಿನ್ನನ್ನು ಕಾಪಾಡಲಿ. ಕ್ಷಪಾಹ, ರಾತ್ರಿ ದೇವತೆಗಳು ನಿನ್ನನ್ನು ಕಾಪಾಡಲಿ. ದಿನಾನಿ ಚ ಮುಹೂರ್ತಾಶ್ಚ ಸ್ವಸ್ತಿ ಕುರುವಂತು ತೇ ಸದಾ. ದಿನದ ಅಭಿಮಾನಿಗಳು, ಹಗಲಿನ ಅಭಿಮಾನಿಗಳ ದೇವತೆಗಳು ನಿನ್ನನ್ನು ಕಾಪಾಡಲಿ. ಮುಹೂರ್ತದ ಅಭಿಮಾನಿ ದೇವತೆಗಳು ಆಮೇಲೆ ಇದನ್ನು ಕಾಪಾಡಲಿ. ಸ್ವಸ್ತಿ, ಇವರೆಲ್ಲರೂ ನಿನಗೆ ಸ್ವಸ್ತಿ ಕುರುವಂತು ತೇ ಸದಾ, ನಿನಗೆ ಸ್ವಸ್ತಿಯನ್ನು, ಮಂಗಳವನ್ನು ಉಂಟು ಮಾಡಲಿ ಇವರೆಲ್ಲರೂ. ಶ್ರುತಿ ಸ್ಮೃತಿಶ್ಚ ಧರ್ಮಶ್ಚ ಪಾತು ತ್ವಾಂ ಪುತ್ರ ಸರ್ವತಃ. ಶ್ರುತಿ ವೇದಗಳು, ಸ್ಮೃತಿಗಳು, ಧರ್ಮ ಇದೆಲ್ಲವೂ ನಿನ್ನನ್ನು ಸದಾ ಕಾಪಾಡಲಿ ಪುತ್ರ, ಯಾವಾಗಲೂ ನಿನ್ನನ್ನು ಇದೆಲ್ಲವೂ ಕಾಪಾಡಲಿ ಇವೆಲ್ಲವೂ. ಸ್ಕಂದಶ್ಚ ಭಗವಾನ್ ದೇವಃ ಸೋಮಶ್ಚ ಸ ಬೃಹಸ್ಪತಿ ಸಪ್ತರ್ಷಯೋ ನಾರದಶ್ಚ ತೇ ತ್ವಾಂ ರಕ್ಷಂತು ಸರ್ವತಃ. ಸದಾಶಿವನ ಮಗ ಸ್ಕಂದ, ಅಂದ್ರೆ ಕಾರ್ತಿಕೇಯ ಅಂತ ಏನು ಸುಬ್ರಹ್ಮಣ್ಯ ಏನು ಹೇಳ್ತೀವಿ, ಅವನು ಸ್ಕಂದ, ಭಗವಾನ್ ಸ್ಕಂದ ನಿನ್ನನ್ನು ಕಾಪಾಡಲಿ. ಆಮೇಲೆ ಸೋಮ ಅಂದ್ರೆ ಚಂದ್ರ ನಿನ್ನನ್ನು ಕಾಪಾಡಲಿ. ಬೃಹಸ್ಪತಿ ನಿನ್ನನ್ನು ಕಾಪಾಡಲಿ. ಸಪ್ತರ್ಷಿಗಳು ನಿನ್ನನ್ನು ಕಾಪಾಡಲಿ. ನಾರದ ಮಹರ್ಷಿಗಳು ನಿನ್ನನ್ನು ಕಾಪಾಡಲಿ. ಇವರೆಲ್ಲರೂ ನಿನ್ನನ್ನು ಕಾಪಾಡಲಿ ಸದಾಕಾಲ. ತೇ ಚಾಪಿ ಸರ್ವತಃ ಸಿದ್ಧ ದಿಶಶ್ಚ ಸ ದಿಗೀಶ್ವರಾಹ ಸ್ತುತ ಮಯಾ ವನೇ ತಸ್ಮಿನ್ ಪಾಂತು ತ್ವಾಂ ಪುತ್ರ ನಿತ್ಯಶಃ. ತೇ ಚಾಪಿ ಸರ್ವತಃ ಸಿದ್ಧ, ಎಲ್ಲ ಸಿದ್ಧರು, ಯಾರ್ಯಾರು ಸಿದ್ಧರಿದ್ದಾರೆ, ಬೇರೆ ದೇವತೆಗಳು, ಆಮೇಲೆ ಎಲ್ಲ ದಿಕ್ಪಾಲಕರು ಯಾರ್ಯಾರಿದ್ದಾರೆ, ಸಿದ್ಧರು ಯಾರಿದ್ದಾರೆ, ಇವೆಲ್ಲರೂ ಕೂಡ ನಿನ್ನ ಕಾಪಾಡಲಿ. ಯಾಕೆ? ನಾನು ಇಲ್ಲಿದ್ದು ಅರಮನೆಯಲ್ಲಿದ್ದು ಪ್ರತಿನಿತ್ಯ ಅವರನ್ನ ಪೂಜೆ ಮಾಡ್ತೀನಿ, ಪ್ರಾರ್ಥನೆ ಮಾಡ್ತೀನಿ. ನನ್ನ ಪೂಜೆಯನ್ನ ಪ್ರಾರ್ಥನೆಯನ್ನು ಸ್ವೀಕರಿಸಿ ಎಲ್ಲ ದೇವತೆಗಳು, ದಿಕ್ಪಾಲಕರು, ಸಿದ್ಧರು ನೀನು ಕಾಡಿನಲ್ಲಿದ್ದಾಗ ನಿನ್ನನ್ನು ಅವರು ಸದಾ ಕಾಪಾಡಲಿ ರಾಮ ಅಂತ ತಾಯಿ ಆಶೀರ್ವಾದ ಮಾಡ್ತಿದ್ದಾಳೆ. ಅಂದ್ರೆ ಅರ್ಥ, ಅವಳು ಕೂಡ ನಿತ್ಯ ಅರಮನೆಯಲ್ಲಿದ್ದು ರಾಮನಿಗೆ ಒಳ್ಳೇದಾಗ್ಲಿ ಅಂತ ಬೇಡ್ತಾ ಇರ್ತಾಳೆ, ಪ್ರಾರ್ಥನೆ ಮಾಡ್ತಿರ್ತಾಳೆ, ರಾಮನಿಗೆ ಒಳ್ಳೇದಾಗ್ಲಿ ಅದು ಅಂತ. ಅಂದ್ರೆ ಹಿರಿಯರ ಆಶೀರ್ವಾದ ಎಷ್ಟು ಮುಖ್ಯ ನೋಡಿ. ನಾವು ಎಲ್ಲಾದ್ರೂ ಇದ್ರೂ ನಾವು ತಂದೆ ತಾಯಿಗಳನ್ನ, ಗುರುಗಳನ್ನ ಮನಸ್ಸು ನೋಯಿಸಬಾರ್ದು. ಯಾಕೆಂದ್ರೆ ಅವರ ಪ್ರಾರ್ಥನೆ, ಯಾಕಂದ್ರೆ ನಮಗಿಂತ ದೊಡ್ಡವರು, ಅವರು ವಯಸ್ಸಿನಲ್ಲಿ ದೊಡ್ಡವರು, ಜ್ಞಾನದಲ್ಲಿ ದೊಡ್ಡವರು ಇರ್ತಾರೆ. ಅವರು ನಮ್ಗೆ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡಿದಾಗ ಅದು ನಮ್ಗೆ ಒಳ್ಳೇದಾಗುತ್ತೆ. ಹಾಗಾಗಿ ನನಗೆ ತಂದೆ ತಾಯಿ ಬೇಡ, ಅವರ ಆಶೀರ್ವಾದ ಬೇಡ, ನಾನು ಸ್ವಂತ ಮಾಡ್ಕೊಳ್ತೀನಿ ಅನ್ನೋ ಉದ್ದಟತನ ನಮಗೆ ಇರಬಾರದು. ಗುರುಗಳ, ತಂದೆ ತಾಯಿಗಳ ಆಶೀರ್ವಾದ ಬೇಕು. ಅವರ ಪ್ರಾರ್ಥನೆಯಿಂದ ನಮಗೆ ಒಳ್ಳೇದಾಗುತ್ತೆ ಅನ್ನೋದು ನಮಗೆ ಈ ಮೂಲಕ ಗೊತ್ತಾಗುತ್ತೆ. ಇನ್ನು ಮುಂದುವರಿಸ್ತಾಳೆ. ಶೈಲಾಹ ಸರ್ವೇ ಸಮುದ್ರಾಶ್ಚ ರಾಜ ವರುಣ ಏವಚ ದ್ಯೌರಂತರಿಕ್ಷಂ ಪೃಥಿವಿ ವಾಯುಶ್ಚ ಸಚರಾಚರಃ ನಕ್ಷತ್ರಾಣಿ ಚ ಸರ್ವಾಣಿ ಗ್ರಹಾಶ್ಚ ಸಹ ದೈವತೈಃ ಅಹೋರಾತ್ರೆ ತಥಾ ಸಂಧ್ಯೆ ಪಾಂತು ತ್ವಾಂ ವನಮಾಶ್ರಿತಂ. ನೀನು ಕಾಡಿನಲ್ಲಿರುವಾಗ ರಾಮಚಂದ್ರ ಎಲ್ಲ ಬೆಟ್ಟಗಳು ನಿನ್ನನ್ನು ಕಾಪಾಡಲಿ. ಬೆಟ್ಟ ಅಂದ್ರೆ ಬೆಟ್ಟದ ಅಭಿಮಾನಿ ದೇವತೆಗಳು, ಅವರು ನಿನ್ನನ್ನು ಕಾಪಾಡಲಿ. ಎಲ್ಲ ಸಮುದ್ರದ ಅಭಿಮಾನಿ ದೇವತೆಗಳು, ಸಮುದ್ರ ರಾಜ ವರುಣ, ಅವರು ನಿನ್ನನ್ನು ಕಾಪಾಡಲಿ. ದ್ಯೌಹು ಅಂದ್ರೆ ಆಕಾಶ, ಅಂತರಿಕ್ಷ ಅಂದ್ರೆ ಆಕಾಶ ಮತ್ತೆ ಭೂಮಿಯ ಮಧ್ಯೆ ಇರೋದನ್ನು ಅಂತರಿಕ್ಷ ಅಂತಾರೆ. ಆಕಾಶದಲ್ಲಿರೋ ದೇವತೆಗಳು, ಅಂತರಿಕ್ಷದಲ್ಲಿ ದೇವತೆಗಳು, ಭೂಮಿಯಲ್ಲಿರೋ ದೇವತೆಗಳು, ಆಮೇಲೆ ಪೃಥ್ವಿ ದೇವತೆಗಳು, ಇವರೆಲ್ಲರೂ, ವಾಯು, ಇವರೆಲ್ಲ ಚರಾಚರ, ಆಲ್ ಆನಿಮೇಟ್ ಇನ್ಆನಿಮೇಟ್, ಮೂವಬಲ್ ಇಮ್ಮೂವಬಲ್, ಎಲ್ಲ ಸ್ಥಾವರ ಜಂಗಮ, ಎಲ್ಲರೂ ನಿನಗೆ ಎಲ್ಲರೂ ನಿನ್ನನ್ನು ಕಾಪಾಡಲಿ. ನಕ್ಷತ್ರಾಣಿ ಚ ಸರ್ವಾಣಿ ಗ್ರಹಶ್ಚ, ನಕ್ಷತ್ರಗಳು, ಎಲ್ಲ ಗ್ರಹಗಳು ಅಂದ್ರೆ ನಕ್ಷತ್ರದ ಅಭಿಮಾನಿ ದೇವತೆಗಳು, ಗ್ರಹಗಳ ಅಭಿಮಾನಿ ದೇವತೆಗಳು, ಎಲ್ಲ ದೇವತೆಗಳು. ಅಹೋರಾತ್ರಿ, ಅವಳಿಗೆ ಹಿಂದೆ ಹೇಳಿದ ಸಮಾಧಾನ ಆಗಿಲ್ಲ, ಮತ್ತೆ ಹೇಳ್ತಾ ಇದ್ದಾಳೆ. ಹಗಲಿನ ದೇವತೆಗಳು, ರಾತ್ರಿಯ ದೇವತೆಗಳು, ಸಂಧ್ಯಾ ಸಮಯ ಅಂದ್ರೆ 2 ಸಂಧ್ಯಾ ಕಾಲ ಇದೆ, ಪ್ರಾತಃ ಸಂಧ್ಯಾ, ಸಾಯಂ ಸಂಧ್ಯಾ, ಸೂರ್ಯ ಹುಟ್ಟೋ ಕಾಲ, ಸೂರ್ಯ ಮುಳುಗೋ ಕಾಲ. ಆ 2 ಸಂಧ್ಯಾಭಿಮಾನಿ ದೇವತೆಗಳು ಅವರೆಲ್ಲರೂ ಪಾಂತುತ್ವಾಂ ವನಮಾಶ್ರಿತಂ, ಅವರೆಲ್ಲರೂ ನಿತ್ಯ ನಾನು ಇಲ್ಲಿ ಪೂಜೆ ಮಾಡ್ತೀನಿ, ಅವರೆಲ್ಲರೂ ನಿನ್ನನ್ನು ಸದಾ ಕಾಡಲಿದ್ದಾಗ ನಿನ್ನನ್ನು ಕಾಪಾಡಲಿ ರಾಮ ಅಂತ ತಾಯಿ ಮನಸ್ಸು ತುಂಬಾ ಹರಿಸ್ತಾ ಇದ್ದಾಳೆ ರಾಮನಿಗೆ. ಇನ್ನೂ ಮುಂದುವರಿಸ್ತಾಳೆ. ಋತಯಶ್ಚಾಪಿ ಷಟ್ಚಾನ್ಯೇ ಮಾಸಾಹ ಸಂವತ್ಸರಾಸ್ತಥ ಕಲಾಶ್ಚ ಕಾಷ್ಠಾಶ್ಚ ತಥಾ ತವ ಶರ್ಮ ದಿಶಂತುತೆ ಮಹಾವನೇಪಿ ಚರತೋ ಮುನಿವೇಶಸ್ಯ ಧೀಮತಃ ತಥಾ ದೇವಾಶ್ಚ ದೈತ್ಯಾಶ್ಚ ಭವಂತು ಸುಖದಾ ಸದಾ. ಹಿಂದೆ ಹೇಳಿದ್ಲು, ಮತ್ತೆ ಹೇಳ್ತಾ ಇದ್ದಾಳೆ. ಋತುಗಳು, ಎಲ್ಲ ಋತುಗಳ ಅಭಿಮಾನಿ ದೇವತೆಗಳು ಕಾಪಾಡಲಿ ನಿನ್ನ, ಮಾಸಾಭಿಮಾನಿ ದೇವತೆಗಳು ಕಾಪಾಡಲಿ,
ಸಂವತ್ಸರದ ಅಭಿಮಾನಿ ದೇವತೆಗಳ ಕಾಪಾಡಲಿ. ಮತ್ತೆ ಕಾಲ, ಕಾಷ್ಠ ಇವೆಲ್ಲ ನಾವೇನು ಟೈಮ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಅದು ಆ ಟೈಮ್ ಕಾಲವನ್ನು, ಕಾಲವನ್ನು ಅನೇಕ ಈಗ ನಾವು ಇಲ್ಲಿ ಸೆಕೆಂಡ್ ಅಂತ ಹೇಳ್ತೀವಿ, ಮಿಲಿ ಸೆಕೆಂಡ್, ಮೈಕ್ರೋ ಸೆಕೆಂಡ್, ಮಿನಿಟ್, ಅವರ್ ಅಂತ ಹೇಳಿ. ಹಾಗೆ ಸಂಸ್ಕೃತದಲ್ಲಿ ಕಾಲ, ಕಾಷ್ಠ ಹಾಗೆ ಬೇರೆ ಬೇರೆ ಇದೆ, ಮುಹೂರ್ತ, ಆಮೇಲೆ ಇದೆಲ್ಲ ಹೇಳ್ತಾ ಹೋಗ್ತೀವಿ. ಹಾಗೆ ಅದೆಲ್ಲ ಅಭಿಮಾನಿ ದೇವತೆಗಳು. ಕಾಲ, ಕಾಷ್ಠ, ಕಾಲದ ಅಭಿಮಾನಿ ದೇವತೆಗಳು ನಿನಗೆ ಸುಖವನ್ನುಂಟು ಮಾಡಲಿ, ನಿನ್ನ ಎಲ್ಲಾ ಕಡೆಯಿಂದ ನಿನ್ನ ಕಾಪಾಡಲಿ, ನಿನಗೆ ಸುಖವನ್ನುಂಟು ಮಾಡಲಿ. ಆಮೇಲೆ ಮಹಾವನೇಪಿ ಚರತು ಮುನಿವೇಶಸ್ಯ ಧೀಮತ, ನೀನು ಕಾಡಿನಲ್ಲಿ ಋಷಿಗಳ ವೇಷವನ್ನು ಧರಿಸಿ ನೀನು ಓಡಾಡುವಾಗ ಎಲ್ಲ ದೇವತೆಗಳು ದೈತ್ಯರು ಭವಂತು ಸುಖದ ಸದಾ, ನಿನಗೆ ಸದಾ ಸುಖವನ್ನುಂಟು ಮಾಡಲಿ. ಆಮೇಲೆ ಹೇಳ್ತಾಳೆ, ರಾಕ್ಷಸಾನಾಂ ಪಿಶಾಚಾನಾಂ ರೌದ್ರಾಣಾಂ ಕ್ರೂರಕರ್ಮಣಾಂ ಕ್ರವ್ಯಾದಾನಾಂ ಚ ಸರ್ವೇಷಾಂ ಮಾ ಭೂತ್ ಪುತ್ರಕ ತೇ ಭಯಂ. ಕಾಡಿನಲ್ಲಿರುವಾಗ ನಿನಗೆ ರಾಕ್ಷಸರಿಂದ ಯಾವ ಭಯ ಆಗದೆ ಇರಲಿ, ಪಿಶಾಚಗಳಿಂದ ಮಾಂಸವನ್ನು ತಿನ್ನುವ ಪಿಶಾಚಗಳಿಂದ ನಿನಗೆ ಭಯ ಆಗದೆ ಇರಲಿ. ಯಾಕೆ ಇವರೆಲ್ಲ ರೌದ್ರರು, ಕ್ರೂರ ಕರ್ಮಗಳು, ಇವರೆಲ್ಲ ಕೆಟ್ಟ ಅಂದ್ರೆ ಭಯಂಕರವಾಗಿರ್ತಾರೆ, ಭೀಕರವಾಗಿರ್ತಾರೆ, ಕೆಟ್ಟ ಕೆಲಸಗಳನ್ನು ಮಾಡ್ತಾರೆ. ಅಂಥ ರಾಕ್ಷಸರು, ಪಿಶಾಚರು ನಿನಗೆ ಯಾವುದು ತೊಂದರೆ ಆಗದೆ ಇರಲಿ. ಕ್ರವ್ಯಾದಾನ, ಮಾಂಸ ತಿನ್ನುವವರಿಂದ ಅಂತಂದ್ರೆ ಈ ಪಿಶಾಚ ರಾಕ್ಷಸರು ಮಾಂಸವನ್ನು ತಿಂತಾರೆ. ಅಷ್ಟೇ ಅಲ್ಲ, ಕಾಡಿನಲ್ಲಿರೋ ಕ್ಯಾನಿಬಲ್ಸ್ ಇರ್ತಾರೆ, ಮನುಷ್ಯರನ್ನು ತಿನ್ನೋರು, ಅಂಥವ್ರು ನಿನ್ಗೆ ತೊಂದರೆ ಆಗದೆ ಇರಲಿ. ಮತ್ತೆ ಮನುಷ್ಯರನ್ನು ತಿನ್ನೋ ಪ್ರಾಣಿಗಳಿಂದ ನಿನಗೆ ತೊಂದರೆ ಆಗದೆ ಇರಲಿ. ಕ್ರವ್ಯಾದಾನಾಂಶ ಸರ್ವೇಶಾಂ ಮಾಭೂತ್ ಪುತ್ರ ಕಥೆ ಭಯ, ಯಾರಿಂದ ನಿನಗೆ ಭಯ ಆಗದೆ ಇರಲಿ ರಾಮ ಅಂತ ಮನಗನೆ ಹರಿಸ್ತಾಳೆ. ಯಾರು ರಾಮ ಭಯ ಆಗಲ್ಲ, ಯಾಕಂದ್ರೆ ಸ್ವಯಂ ಭಗವಂತ ಅವನು ರಾಮಚಂದ್ರ. ಆದ್ರೆ ತಾಯಿ ಹೃದಯದಲ್ಲಿ ತಾಯಿ ಏನ್ ಹೇಳಬೇಕು ಅದನ್ನೆಲ್ಲ ಆಶೀರ್ವಾದ ಮಾಡ್ತಾ ಇದ್ದಾಳೆ ಅಷ್ಟೇ. ಪ್ಲವಗ, ವೃಶ್ಚಿಕ, ದಂಶ, ಮಶಕಾಶ್ಚೈವ ಕಾನನೆ, ಸರೀಸೃಪಾಶ್ಚ ಕೀಟಾಶ್ಚ ಮಾಭೂವನ್ ಗಹನೆ ತವ. ಪ್ಲವಗ ಅಂದ್ರೆ ಮರದಿಂದ ಮರಕ್ಕೆ ಹಾರುವಂತ ಪ್ರಾಣಿಗಳು, ಅಂದ್ರೆ ಮಂಗಗಳಿಂದ ನಿಂಗೆ ತೊಂದರೆ ಆಗದೆ ಇರಲಿ. ವೃಶ್ಚಿಕ, ಚೇಳು, ನಿಂಗೆ ಚೇಳಿಂದ ತೊಂದರೆ ಆಗದೆ ಇರಲಿ. ದಂಶ ಅಂದ್ರೆ ಸೊಳ್ಳೆಗಳಿಂದ ನಿಂಗೆ ಸೊಳ್ಳೆ ಕಡಿದು ತೊಂದರೆ ಆಗದೆ ಇರಲಿ. ಮಶಕಾಶ್ಚೈವ, ಮಶಕ ನೊಣಗಳು, ಬೇರೆ ಬೇರೆ ತರ ನೊಣಗಳು, ಎಷ್ಟೊಂದು ತರ ನೊಣ, ಜೇನು ನೊಣ ಇದೆ, ಆಮೇಲೆ ಬೇರೆ ಬೇರೆ ಕಡಿಯೋ ನೊಣಗಳು, ಎಷ್ಟೊಂದು ತರ ನೊಣಗಳಿಂದ ತೊಂದರೆ ಆಗದೆ ಇರಲಿ. ಸರೀಸೃಪಾಚಾರ, ಸರೀಸೃಪ ಅಂದ್ರೆ ಇಂಗ್ಲಿಷ್ ರೆಪ್ಟೈಲ್ಸ್, ಅಂದ್ರೆ ಯಾವಕ್ಕೆ ಕಾಲಿರಲ್ಲ ಅಥವಾ ಸಣ್ಣ ಸಣ್ಣ ಕಾಲಿರುತ್ತೆ, ಇದು ಮೊಸಳೆ ಅಥವಾ ಉಡ ಅಥವಾ ಪ್ರಾಣಿಗಳು, ಕಪ್ಪೆಗಳು, ಬೇರೆ ಬೇರೆ ಕಪ್ಪೆ, ಇಂಥ ಸರೀಸೃಪಗಳಿಂದ ತೊಂದರೆ ಆಗದೆ ಇರಲಿ. ಕೀಟ, ಬೇರೆ ಬೇರೆ ತರ ಇನ್ಸೆಕ್ಟ್ಸ್, ಕೀಟಗಳಿಂದ ತೊಂದರೆ ಆಗದೆ ಇರಲಿ. ಮಾಭೂವನ್ ಗಹನೆ ತವ, ನೀನು ಗಹನವಾದ ದಟ್ಟವಾದ ಕಾಡಿನಲ್ಲಿದ್ದಾಗ ನೀನು ಇರುವ ಜಾಗದಲ್ಲಿ ಇದು ಯಾವ್ದು ನಿನಗೆ ಯಾವುದೇ ಭಯ ಬರದೇ ಇರಲಿ ಇಂಥ ಕೀಟ ಪಕ್ಷಿ ಪ್ರಾಣಿಗಳಿಂದ. ಆಮೇಲೆ ಹೇಳ್ತಾರೆ, ಮಹಾದ್ವೀಪಾಶ್ಚ ಸಿಂಹಾಶ್ಚ ವ್ಯಾಘ್ರ ವೃಕ್ಷಾಶ್ಚ ದಂಷ್ಟಿಣಃ ಮಹಿಷಾಹ ಶೃಂಗಿಣೋ ರೌದ್ರ ನದೇ ದೃಹ್ಯಂತು ಪುತ್ರಕ. ಕಾಡಿನಲ್ಲಿರೋ ದೊಡ್ಡ ದೊಡ್ಡ ಆನೆಗಳು, ಏನು ಮಹಾಗಜಗಳು ಅಂತ ಏನ್ ಹೇಳ್ತಾರೆ, ಆ ದೊಡ್ಡ ಆನೆಗಳಿಂದ ತೊಂದರೆ ಮಾಡದೇ ಇರಲಿ. ಸಿಂಹದಲ್ಲಿ ಹಿಂಸತೀತಿ ಸಿಂಹ, ಎಲ್ಲರನ್ನೂ ಹಿಂಸೆ ಮಾಡುತ್ತೆ, ಅದಕ್ಕೆ ಸಿಂಹ ಅಂತ ಕರೀತಾರೆ. ಸಿಂಹ ನಿನಗೆ ತೊಂದರೆ ಮಾಡದೇ ಇರಲಿ. ವ್ಯಾಘ್ರ, ದೂರದಲ್ಲಿರೋದನ್ನು ಗ್ರಹಣ ಮಾಡಿ ಅದು ಮಾಂಸ ವಾಸನೆ ರುಚಿ ಕಂಡು ಬಂದು ಅಟ್ಯಾಕ್ ಮಾಡುತ್ತಲ್ಲ, ಅದು ವ್ಯಾಘ್ರ. ಹುಲಿ, ಆ ಹುಲಿಯಿಂದ ಸಿಂಹದ ನಿನಗೆ ತೊಂದರೆ ಆಗದೆ ಇರಲಿ. ಕರಡಿಗಳಿಂದ ನಿನಗೆ ತೊಂದರೆ ಆಗದೆ ಇರಲಿ. ದಂಶುಣ, ಕ್ರೂರವಾದ ಕೋರೆ ದಾಟೆಗಳಿರೋ ಪ್ರಾಣಿಗಳಿಂದ ನಿನಗೆ ತೊಂದರೆ ಆಗದೆ ಇರಲಿ. ಮಹಿಷಾಹ, ಕಾಡು ಕೋಣಗಳು, ಆಮೇಲೆ ದೊಡ್ಡ ದೊಡ್ಡ ಕೊಂಬಿರುವ ಪ್ರಾಣಿಗಳಿಂದ ನಿನಗೆ ತೊಂದರೆ ಆಗದೆ ಇರಲಿ. ರೌದ್ರ ನತೆ ದೃಶ್ಯಂತು ಪುತ್ರಕಾಹ, ರೌದ್ರವಾಗಿ ಭೀಕರವಾಗಿರೋ ಪ್ರಾಣಿಗಳಿಂದ ನಿನಗೆ ಯಾವುದೇ ತೊಂದರೆ ಆಗದೆ ಇರಲಿ. ರಾಮ ನದೇ ದೃಹ್ಯಂತು ಪುತ್ರ, ಯಾವ್ದು ನಿನಗೆ ತೊಂದರೆ ಆಗದೆ ಇರಲಿ ಅಂತ. ಅಂದ್ರೆ ಇವಳು ಯಾರು ಮಹಾರಾಣಿ ಕಾಡಿನಲ್ಲಿ ಹೋಗಿಲ್ಲ, ಕಾಡಲ್ಲಿ ವಾಸ ಮಾಡಿಲ್ಲ, ಹಾಗೆ ಅವಳು ಕಾಡ ಬಗ್ಗೆ ಭಯ ಇದೆ, ನನ್ನ ಮಗನಿಗೆ ಏನಾಗ್ಬಿಡುತ್ತೋ ಅಂತ, ಅದಕ್ಕೆ ಇಷ್ಟೆಲ್ಲ ಹೇಳ್ತಾ ಇದ್ದಾಳೆ. ಆದ್ರೆ ಇದೇ ರಾಮಚಂದ್ರ ಕೃಷ್ಣ ಅವತಾರ ಮಾಡಿದಾಗ ಪ್ರತಿನಿತ್ಯ ಕೃಷ್ಣ ಕಾಡಿಗೆ ಹೋಗ್ತಾ ಇದ್ದ, ಹುಲ್ಲುಗಾವಲು ಹೋಗಿ ಮೇಯಿಸ್ತಾ ಇದ್ದ. ಯಶೋಧ ಯಾವತ್ತೂ ಇದನ್ನೆಲ್ಲ ಹೇಳಿಲ್ಲ, ಯಾಕೆಂದ್ರೆ ಅವಳು ಯಾವಾಗಲೂ ಕಾಡ ಪಕ್ಕದಲ್ಲೇ ಇರ್ತಾ ಇದ್ಲು, ಹಾಗೆ ಅವಳಿಗೆ ಅದೆಲ್ಲ ಅಭ್ಯಾಸ ಆಗ್ಬಿಟ್ಟಿತ್ತು. ಅವಳು ಕೃಷ್ಣ ಹೇಳುವಾಗ ಇದನ್ನೆಲ್ಲ ಹೇಳ್ತಿರ್ಲಿಲ್ಲ. ಇವಳು ಕಾಡು ಯಾವ ತಿರ್ಲಿಲ್ಲ, ಇದೆಲ್ಲ ಮಗಂಗೆ ಆಗದಿರ್ಲಿ ಎಲ್ಲ ಆಶೀರ್ವಾದ ಮಾಡ್ತಾ ಇದ್ದಳು. ನೃಮಾಂಸ ಭೋಜನ ರೌದ್ರ ಯೇ ಚಾನ್ಯೇ ಸರ್ವಜಾತಯ ಮಾಚತ್ವಾಂ ಹಿಂಸಿಷು ಪುತ್ರ ಮಯಾ ಸಂಪೂಜಿತಸ್ತ್ವ. ಅಷ್ಟೇ ಅಲ್ಲ, ಕಾಡಿನಲ್ಲಿ ಮನುಷ್ಯರ ಮಾಂಸವನ್ನು ತಿನ್ನು ಇನ್ನು ಯಾವ್ಯಾವ ಜೀವಿಗಳಿದ್ದಾವೆ, ಅವು ಯಾವ ಜೀವಿಗಳಿಂದ ನಿನಗೆ ಯಾವ ತೊಂದರೆ ಆಗದೆ ಇರಲಿ. ಮಾಂಸತ್ವಾಂ ಹಿಂಸಿಷು ಪುತ್ರ ಮಯಾ ಸಂಪೂಜಿತಾಸ್ತ್ವ, ನಾನು ಇಲ್ಲಿದ್ದು ಅಂತ ಎಲ್ಲ ಜೀವಿಗಳಿಗೆ ನಾನು ಅವರಿಗೆ ಅವ್ರಿಗೆ ತರ್ಪಣೆ ಕೊಡ್ತೀನಿ, ಇಲ್ಲಿ ತೃಪ್ತರಾಗ್ಲಿ ಅಂತ. ಹಾಗಾಗಿ ಅವ್ರು ಯಾರಿಂದ ನಿನಗೆ ತೊಂದರೆ ಆಗದೆ ಇರಲಿ ಅಂತ ತಾಯಿ ಹೇಳ್ತಾ ಇದ್ದಾಳೆ, ಆಶೀರ್ವಾದ ಮಾಡ್ತಾ ಇದ್ದಾಳೆ. ಆಗಮಾಸ್ತೆ ಶಿವಾಸಂತು ಸಿದ್ಧಂತು ಚ ಪರಾಕ್ರಮಾಹ ಸರ್ವ ಸಂಪತ್ತಯೋ ರಾಮ ಸ್ವಸ್ತಿಮಾನ್ ಗಚ್ಚ ಪುತ್ರಕ. ಹಾಗಾಗಿ ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಆಗಮಾಸ್ತೆ ಶಿವಾಸಂತು, ಹೋಗಿ ಬಾ ರಾಮ, ನಿನಗೆ ಮಂಗಳವಾಗಲಿ.
ಸಿದ್ಧಿಂತು ಚ ಪರಾಕ್ರಮ, ನಿನ್ನ ಪರಾಕ್ರಮ ಏನಿದೆ ಆ ಪರಾಕ್ರಮದಿಂದ ನಿನಗೆ ಸಿದ್ಧಿ ಸಿಗಲಿ. ಯಾಕಂದ್ರೆ ಎಷ್ಟೋ ಸಲ ಏನಾಗ್ಬಿಡುತ್ತೆ ಅಂದ್ರೆ ಕರ್ಣನಿಗೆ ಆಯ್ತಲ್ವ, ಎಂತಹ ಪರಾಕ್ರಮ ಇತ್ತು, ಆದರೆ ಪರಶುರಾಮ ದೇವರ ಶಾಪದಿಂದ ಸರಿಯಾದ ಟೈಮಲ್ಲಿ ಅವನಿಗೆ ಮಹಾಭಾರತ ಯುದ್ಧದಲ್ಲಿ ಅವನು ಕಲ್ತಿದ್ದೇ ಮರ್ತೆ ಹೋಯ್ತು. ಹಾಗಾಗಿ ಪರಾಕ್ರಮ ಇರೋದು ಮುಖ್ಯ ಅಲ್ಲ, ಇದ್ದಿದ್ದು ಪ್ರಯೋಜನ ಆಗಬೇಕು. ಇಲ್ಲಿ ಹೇಳ್ತಾ ಇದ್ದಾನೆ ರಾಮನಿಗೆ ಹೇಳ್ತಾ ಇದ್ದ, ಆಶೀರ್ವಾದ ಮಾಡ್ತಾ ಇದ್ದಾಳೆ, ಸಿದ್ಧಿಯಂತು ಚ ಪರಾಕ್ರಮ, ನಿನ್ನ ಪರಾಕ್ರಮದಿಂದ ನಿನಗೆ ಸಿದ್ಧಿ ಸಿಗಲಿ, ನೀನು ಇಟ್ಟು ಕೆಲಸ ಎಲ್ಲ ನಿನಗೆ ಫ್ರೂಟ್ಫುಲ್ ಫಲಪ್ರದ ಆಗಲಿ. ಸರ್ವಸಂಪತ್ತಯೋ ರಾಮ ಸ್ವಸ್ತಿಮಾನ್ ಗಚ್ಚ ಪುತ್ರಕ, ಕಾಡಿನಲ್ಲಿರುವಾಗ ನಿನಗೆ ಎಲ್ಲ ಸಂಪತ್ತು, ಏನೇನು ಕಾಡಿನಲ್ಲಿರುವಾಗ ಏನೇನು ಸುಖವಾಗಿರ್ಬೇಕು ಸುಖವಾಗಿದ್ದು ಬಂದ ಮೇಲೆ ನಿನಗೆಲ್ಲ ಸಂಪತ್ತುಗಳು ಸಿಗಲಿ. ಸ್ವಸ್ತಿಮಾನ್ ಗಚ್ಚ ಪುತ್ರಕ, ಹಾಗಾಗಿ ನಿನಗೆ ಎಲ್ಲ ಒಳ್ಳೆಯದಾಗಲಿ ರಾಮ, ಹೋಗಿ ಬಾ, ಹೋಗು ಅಂತ ರಾಮನಿಗೆ ಆಶೀರ್ವಾದ ಮಾಡಿದ್ದಾಳೆ. ಸ್ವಸ್ಥಿತೆ 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 ಸ್ವಾಂತಿ ಅಂತರಿಕ್ಷೇಭ್ಯ ಪಾರ್ಥಿವೇಭ್ಯ ಪುನಃ ಪುನಃ ಸರ್ವೇಭ್ಯಶ್ಚೈವ ದೇವೇಭ್ಯೋ ಏಚತೆ ಪರಿಪಂಥಿನಃ. ಇಷ್ಟೆಲ್ಲ ಹೇಳಿದ್ಮೇಲೆ ಇನ್ನೂ ಸಮಾಧಾನ ಮತ್ತೆ ಮತ್ತೆ ಹೇಳ್ತಾಳೆ ತಾಯಿ. ಏನು ಹೇಳ್ತಾಳೆ? ಅಂತರಿಕ್ಷದಲ್ಲಿರೋ ಜೀವಿಗಳು, ದೇವತೆಗಳು, ಭೂಮಿಯಲ್ಲಿರೋ ರಾಜರು, ದೇವತೆಗಳು, ಅಥವಾ ಭೂಮಿಯಲ್ಲಿರೋ ಇನ್ಯಾವ ಜೀವಿಗಳು, ಅಥವಾ ನಿನ್ನ ಶತ್ರುಗಳು, ಇವರು ದೇವತೆಗಳು, ಇವರು ಯಾರಿಂದ ನಿನಗೆ ಯಾವ ತೊಂದರೆ ಆಗದೆ ಇರಲಿ, ಸುಖವಾಗಿ ಹೋಗಿ ಬಾ, ಎಲ್ಲ ರೀತಿ ನಿನಗೆ ಒಳ್ಳೆಯದಾಗಲಿ. ಸರ್ವೇಭ್ಯಶ್ಚೈವ ದೇವೇಭ್ಯೋ ಏಚತೆ ಪರಿಪಂಥಿನ, ಅಥವಾ ನಿನಗೆ ಯಾವ ಶತ್ರುಗಳಿದ್ರೆ ಆ ಶತ್ರುಗಳು ನಿನಗೆ ತೊಂದರೆ ಆಗದೆ ಇರಲಿ. ತಾಯಿ ಎಷ್ಟು ಹರಿಸ್ತಾ ಇದ್ದಾಳೆ ಅಂದರೆ ಮಗನ ಮೇಲಿರೋ ಪ್ರೀತಿಯಿಂದ ಎಷ್ಟು ಆಶೀರ್ವಾದ ಮಾಡ್ತಾಳೆ ಅಂತ. ಶುಕ್ರ ಸೋಮಶ್ಚ ಸೂರ್ಯಶ್ಚ ಧನದೋಥ ಯಮಸ್ತಥ ಪಾಂತು ತುಮರ್ಚಿತ ರಾಮ ದಂಡಕಾರಣ್ಯ ವಾಸಿನಂ. ನೀನು ದಂಡಕಾರಣ್ಯದಲ್ಲಿದ್ದಾಗ ಶುಕ್ರ ಶುಕ್ರ ನಿನಗೆ ಒಳ್ಳೆಯದನ್ನು ಮಾಡಲಿ, ಸೋಮ ಚಂದ್ರ ನಿನಗೆ ಒಳ್ಳೆಯದನ್ನು ಮಾಡಲಿ, ಸೂರ್ಯ ಆಮೇಲೆ ಕುಬೇರ ಇವರು ಯಮ ಇವರು ನಿನಗೆ ಕಾಪಾಡಲಿ, ನಿನಗೆ ಒಳ್ಳೆಯದನ್ನು ಮಾಡಲಿ. ಪಾಂತು ತುಮಾರ್ಚಿತ ರಾಮ, ನಾನು ಅವ್ರಿಗೆಲ್ಲ ಇಲ್ಲಿ ನಿತ್ಯ ಪೂಜೆಯನ್ನು ಮಾಡ್ತೀನಿ, ಅವರೆಲ್ಲರೂ ನಾನು ಇಲ್ಲಿ ಪೂಜೆಯನ್ನು ಮಾಡಿ ಸಂತೋಷಗೊಳಿಸ್ತೀನಿ, ಹಾಗಾಗಿ ನೀನು ಕಾಣಲಿದ್ದಾಗ ಅವರೆಲ್ಲ ನಿನ್ನನ್ನು ಕಾಪಾಡಲಿ. ಆಮೇಲೆ ಅಗ್ನಿವಾರ್ಯ ಅಗ್ನಿರ್ವಾಯುಸ್ತಥಾ ಧೂಮೋ ಮಂತ್ರಶ್ಚರ್ಷಿ ಮುಖಚ್ಯುತಾಃ ಮಂತ್ರಶ್ಚರ್ಷಿ ಮುಖಚ್ಯುತಾಃ ಉಪಸ್ಪರ್ಶನ ಕಾಲೇತು ಪಾಂತುತ್ವಾಂ ರಘುನಂದನ. ಅಗ್ನಿ ನಿನ್ನನ್ನು ಕಾಪಾಡಲಿ, ವಾಯು ನಿನ್ನನ್ನು ಕಾಪಾಡಲಿ, ಧೂಮದಿಂದ ನಿನಗೆ ಯಾವ ತೊಂದರೆ ಆಗದೇ ಇರಲಿ, ಹೊಗೆಯಿಂದ. ಆಮೇಲೆ ಋಷಿಗಳ ಬಾಯಿಂದ ಯಾವ ಮಂತ್ರಗಳು ಹೊರಟಿದೆ ಆ ಮಂತ್ರ ಅಭಿಮಾನಿ ದೇವತೆಗಳು ನಿನ್ನನ್ನು ಕಾಪಾಡಲಿ. ಆಮೇಲೆ ಯಾವಾಗ ಉಪಸ್ಪೃಶನ ಕಾಲೇ ಅಂದರೆ ಪ್ರತಿನಿತ್ಯ ನೀನು ಆಚಮನ ಮಾಡುವಾಗ, ಸ್ನಾನಕ್ಕೆ ಹೋದಾಗ ಅಗ್ನಿ, ವಾಯು, ಹೊಗೆ, ಮಂತ್ರ, ಆಮೇಲೆ ಈ ಮಂತ್ರಾಭಿಮಾನಿ ದೇವತೆಗಳು ಇವರೆಲ್ಲ ನಿನ್ನನ್ನು ಪ್ರತಿನಿತ್ಯ ಸ್ನಾನ ಮಾಡುವಾಗ ಆಚಮನ ಮಾಡುವಾಗ ನಿನ್ನನ್ನು ಕಾಪಾಡಲಿ ರಾಮ. ಆಮೇಲೆ ಸರ್ವಲೋಕ ಪ್ರಭುರ್ಬ್ರಹ್ಮ ಭೂತಕರ್ತೃ ತತರ್ಷಯ ಯೇ ಚ ಶೇಷಾಹ ಸುರಾಸ್ತೇತು ರಕ್ಷಂತು ವನವಾಸಿನಂ. ನೀನು ಕಾಡಿನಲ್ಲಿದ್ದಾಗ ಸಮಸ್ತ ಲೋಕಕ್ಕೆ ಒಡೆಯಾರು ಚತುರ್ಮುಖ ಬ್ರಹ್ಮ, ಆ ಚತುರ್ಮುಖ ಬ್ರಹ್ಮನಿಗೂ ಒಡೆಯಾರು ಸ್ವಯಂ ನಾರಾಯಣ. ಇಲ್ಲಿ ಹೇಳ್ತಾ ಇದ್ದಾರೆ ಸರ್ವಲೋಕ ಪ್ರಭುರ್ಬ್ರಹ್ಮ, ಸಮಸ್ತ ಲೋಕಕ್ಕೆ ಒಡೆಯನಾದ ಚತುರ್ಮುಖ ಬ್ರಹ್ಮದೇವ ಯಾರು? ಭೂತಕೃತ್, ಸಮಸ್ತ ಜೀವಿಗಳನ್ನು ಸೃಷ್ಟಿ ಮಾಡಿದ್ದು ಆ ಚತುರ್ಮುಖ ಬ್ರಹ್ಮ. ಅಂತ ಚತುರ್ಮುಖ ಬ್ರಹ್ಮದೇವ, ಆಮೇಲೆ ಎಲ್ಲ ಋಷಿಗಳು ಸದಾ ನಿನಗೆ ಒಳ್ಳೆಯದನ್ನುಂಟು ಮಾಡಲಿ. ಯೇಷ ಶೇಷಾಹ ಸುರಾಸ್ತಿ. ಇನ್ನು ಯಾವ್ಯಾವ ದೇವತೆಗಳ ಹೆಸರು ನಾನು ಹೇಳಿಲ್ಲ, ಯಾಕಂದ್ರೆ ಇವಳು ಎಷ್ಟೋ ದೇವತೆಗಳ ಹೆಸರು ಹೇಳಿದ್ದಾಳೆ, ಕೆಲವರನ್ನು ಮತ್ತೆ ಮತ್ತೆ ನೆನೆಸ್ಕೊಂಡಿದ್ದಾಳೆ, ಅದು ಎಷ್ಟೋ ಜನ ಹೇಳಿಲ್ಲ, ಮತ್ತೆ ಎಷ್ಟೋ ಜನಗಳ ಹೆಸರು ಗೊತ್ತಿರಲ್ಲ, ಅನಾಖ್ಯಾತ ದೇವತೆಗಳು ಅಂತ ಹೇಳ್ತಾರೆ. ದೇವತೆಗಳು 9 ಕೋಟಿ, ಅದರಲ್ಲಿ ನಮಗೆ ಗೊತ್ತಿರೋ ದೇವತೆಗಳ ಹೆಸರು ಕೆಲವು 200-250 ದೇವತೆಗಳು ಮಾತ್ರ. ಅದರಲ್ಲೂ ಇದು ಯಜ್ಞದಲ್ಲಿ ಯಜ್ಞ ಭಾಗವತರೊಳಗೆ ಅಧಿಕಾರ ಇರೋದು ಕೆಲವೇ ದೇವತೆಗಳಿಗೆ. ಆ ಹೆಸರಿಲ್ದರೋ ಅನೇಕ ದೇವತೆಗಳು ಯಾರ್ಯಾರಿದ್ದಾರೆ, ಯೇಷಶೇಷ ಸುರಾಸ್ತೇತು, ಆ ಎಲ್ಲ ದೇವತೆಗಳು ನಿನ್ನನ್ನು ಸದಾ ಕಾಪಾಡಲಿ ಕಾಡಿನಲ್ಲಿದ್ದಾಗ ನೀನು. ಇತಿ ಇಷ್ಟೆಲ್ಲ ಹೇಳಿ ಅವಳು ಏನು ಮಾಡಿದ್ಲು? ಇತಿ ಮಾಲ್ಯೈಹಿ ಸುರಗಣಾನ್ ಗಂಧೈಶ್ಚಾಪಿ ಯಶಸ್ವಿನಿ ಸ್ತುತಿಭಿಶ್ಚಾನುರೂಪಾಭಿಹಿ ಆನರ್ಚಾಯತ ಲೋಚನ. ಅವಳು ಇಷ್ಟೆಲ್ಲ ರಾಮನ ಅಲ್ಲೇ ನಿಲ್ಲಿಸಿ ಇಷ್ಟೆಲ್ಲ ರಾಮನಿಗೆ ಆಶೀರ್ವಾದವನ್ನು ಮಾಡಿ ಮಂಗಳವನ್ನು ಹೇಳಿ ಆಮೇಲೆ ತಿರುಗಿಕೊಂಡು ದೇವತೆಗಳ ಪೂಜೆಯನ್ನು ಮಾಡೋಕ್ಕೆ ಶುರು ಮಾಡಿದ್ಲು. ಸ್ತುತಿಭಿಶ್ಚಾನುರೂಪಾಭಿಹಿ, ಅಗಲವಾದ ಕಣ್ಣುಗಳುಳ್ಳ ಆ ಕೌಸಲ್ಯೆ ದೇವತೆಗಳ ಪೂಜೆಯನ್ನು ಮಾಡೋದಕ್ಕೆ ಆಗ ಪ್ರಾರಂಭ ಮಾಡಿದ್ಲು. ಹೇಗೆ ದೇವತೆಗಳ ಪೂಜೆಯನ್ನು ಮಾಡಿದ್ಲು? ಇಷ್ಟು ತನಕ ಮಾಡಿದ್ದೇನು ಮಗನಿಗೆ ಆಶೀರ್ವಾದ, ಸ್ವಸ್ತಿವಾಚನ. ಈಗ ಆ ಎಲ್ಲ ದೇವತೆಗಳು ಮಗನಿಗೆ ಒಳ್ಳೇದು ಮಾಡಲಿ ಅಂತ ದೇವತಾ ಪೂಜೆ ಮಾಡೋದಕ್ಕೆ ಹೊರಡ್ತಾಳೆ. ದೇವತಾ ಪೂಜೆಯನ್ನು ಹೇಗೆ ಮಾಡ್ತಾಳೆ ಅನ್ನೋದನ್ನು ಅದು ಬಹಳ ವಿಸ್ತೃತವಾಗಿ ಡೀಟೇಲ್ ಆಗಿ ವಾಲ್ಮೀಕಿಗಳು ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಅದು ಗೊತ್ತಾಗುತ್ತೆ. ಹೆಣ್ಣು ಮಕ್ಕಳು ಕೂಡ ಹಿಂದೆ ಇದರಿಂದ ಏನು ಮುಂದೇನು ನಾಳೇನು ಗೊತ್ತಾಗುತ್ತೆ, ಇವತ್ತು ನೋಡಿದ ಏನು ಗೊತ್ತಾಗುತ್ತೆ ಅಂದರೆ ಹಿಂದಿನ ಕಾಲದಲ್ಲಿ
ಹೆಣ್ಮಕ್ಳು ವೇದವನ್ನು ಕಲಿತಿದ್ರು, ವೇದ ಮಂತ್ರಗಳನ್ನ ಪಠಣೆ ಮಾಡ್ತಿದ್ರು, ಆ ವೇದ ಮಂತ್ರಗಳನ್ನು ಇಟ್ಕೊಂಡು ಹೋಮ ಮಾಡ್ತಾ ಇದ್ರು, ಹವಿಸ್ಸರ್ಪಣೆ ಮಾಡ್ತಿದ್ರು, ಇದೆಲ್ಲವನ್ನು ಮಾಡ್ತಾ ಇದ್ರು. ಯಾಕೆ ಕೌಸಲ್ಯ ಮಾಡಿದಾಳೆ ಇಲ್ಲಿ. ಸೀತೆ ಮಾಡೋದು ನೋಡಿದೀವಿ, ದ್ರೌಪದಿಯನ್ನು ನೋಡಿದೀವಿ, ಹೀಗೆ ಮಹಾಭಾರತದಲ್ಲಿ ನೋಡಿದೀವಿ. ಹಾಗೆ ಅದು ಈಗ ಯಾಕೋ ಕಲಿಯುಗದಲ್ಲಿ ಬಹಳ ವರ್ಷಗಳಿಂದ ತಪ್ಪು ಹೋಗಿದೆ. ಆದರೆ ಖಂಡಿತವಾಗಲೂ ಅದನ್ನ ಹೆಣ್ಣು ಮಕ್ಕಳು ಮಾಡ್ತಾ ಇದ್ರು. ಈಗಲೂ ಮತ್ತೆ ಅದು ಪ್ರಾರಂಭ ಮಾಡೋದಕ್ಕೆ ವಿಧಿ ಇದೆ. ಯೋಗ್ಯರಾದಂತಹ ಜ್ಞಾನಿಗಳಿಂದ ತಿಳಿದು ಮತ್ತೆ ಮಾಡಬಹುದು ಅನ್ನುವ ಆಶ್ವಾಸನೆ ಇರಲಿ. ಹೆಣ್ಣು ಮಕ್ಕಳು ಅಯ್ಯೋ ನಾವು ವೇದ ಹೇಳೋ ಹೋಗಿಲ್ಲ, ನಾವು ಮಂತ್ರ ಹೇಳೋ ಹೋಗಿಲ್ಲ, ಓಂಕಾರ ಹೇಳೋ ಹೋಗಿಲ್ಲ, ವಿಷ್ಣು ಸಹಸ್ರನಾಮ ಹೇಳೋ ಹೋಗಿಲ್ಲ, ಅದೇ ಹೇಳೋ ಇದು ಹೇಳೋ ಆಗಿಲ್ಲ ಅಂತ ಯಾವುದೇ ಭಯ ಪಡದೆ ಧೈರ್ಯವಾಗಿ ಗುರುಗಳಿಂದ ಜ್ಞಾನಿಗಳಿಂದ ಉಪದೇಶವನ್ನು ಪಡೆದು ಅದನ್ನು ಹೇಳಬಹುದು ಅನ್ನೋದನ್ನು ನಾವು ತಿಳಿಬಹುದು ಇದರಿಂದ, ರಾಮಾಯಣದಿಂದ. ಉಳಿದಿದ್ದನ್ನು ಮತ್ತೆ ನಾವು ನಾಳೆ ಸೇರಿದಾಗ ನೋಡೋಣ. ಇವತ್ತಿನ ಈ ರಾಮಾಯಣ ಚಿಂತನೆ ದೇವರ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.